ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸಂಗೀತ. ಎಲ್ಲರೂ ಹೆಂಗಿದ್ದೀರಿ? ಆರಾಮದಿರೇನ್ರಿ? ನಾನು ಕೂಡ ಆರಾಮದಿ ನೋಡ್ರಿ. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ, ಸಪೋರ್ಟ್ ಮಾಡಿರಿ. ಬರ್ರಿ, ನಾನಿವತ್ತನ್ನು ವೆಯ್ಟ್ ಲಾಸ್ ಜರ್ನಿ ಎಲ್ಲಿ ಬಂತು, ಯಾವ ರೀತಿ ಐತೆ ಅಂತ ಹೇಳಿ ನಾನಿವತ್ತು ಶೇರ್ ಮಾಡ್ತೇನೆ. ಮತ್ತು ನಂದು ವೆಯ್ಟ್ ಲಾಸ್ ಎಷ್ಟಾಯಿತು, ಇವಾಗ ಎಷ್ಟೈತೆ ಅಂಥೇಳಿ ನಿಮ್ಗೆ ಗೊತ್ತಾಗಬೇಕಂತಂದ್ರೆ ನನ್ನ ವಿಡಿಯೋನ ಎಲ್ಲಿ ಕೂಡ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿರಿ, ಆವಾಗ ಗೊತ್ತಾಗುತ್ತೆ. ನಂದು ವೆಯ್ಟ್ ಲಾಸ್ ಜರ್ನಿ ಒಳಗೆ ನೋಡಿರಿ, ನಾವೊಂದು ಡ್ರಿಂಕ್ಸನ್ನು ತೊಗೊಳಕತ್ತೀನಿ ಅಂದ್ರೆ ವೆಯ್ಟ್ ಲಾಸ್ ಡ್ರಿಂಕ್ ನೋಡಿರಿ. ಆ ಡ್ರಿಂಕ್ ಯಾವ್ದು ಅಂಥೇಳಿ ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೋಡಿರಿ. ಆಲ್ಮೋಸ್ಟ್ ಆ ಡ್ರಿಂಕ್ ನೋಡಿರಿ ಎಲ್ರಿಗೂ ಗೊತ್ತಿರ್ತದೆ, ಬಟ್ ಅದನ್ನು ನೋಡಿರಿ ನಾವು ಈ ರೀತಿ ಡೈಲಿ ತೊಗೊಳೋದ್ರಿಂದ 10 ಡೇಸ್ ಒಳಗೆ 20 ಡೇಸ್ ಒಳಗೆ ವೆಯ್ಟ್ ಲಾಸ್ ಆಗುತ್ತೆ ಅಂತ ಹೇಳಂಗಿಲ್ಲ ನಾನು. ಯಾಕಪ್ಪ ಅಂತಂದ್ರೆ ಯಾವುದೇ ಒಂದು ನಾವು ಮಾಡಿದರೂ ಕೂಡ ಅದು 3 ತಿಂಗಳವರೆಗೂ ನಾವು ಕಂಟಿನ್ಯೂ ಮಾಡ್ಕೊಂಡು ಬಂದ್ರೆ ಆ ರಿಸಲ್ಟು ಬಂದೇ ಬರ್ತದೆ ನೋಡಿರಿ. ಇವಾಗೆಲ್ಲ ಹೇಳ್ತಾರಂಡು ಕ್ವಿಕ್ಕಾಗಿ ನಾವು ವೆಯ್ಟ್ ಲಾಸ್ ಆಗ್ಬೇಕಂತ ಹೇಳಿ, ಆ ರೀತಿ ಯಾವುದೂ ಕೂಡ ಸಾಧ್ಯ ಇಲ್ಲ. ನಾವು ಕ್ರಮೇಣ ಮಾಡ್ತಾನೆ ಹೋಗುತ್ತೆ ಹೊರತು ಕ್ರಮೇಣ 10 ದಿನದೊಳಗೆ 1 ವಾರದೊಳಗಂತೂ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಬಟ್ ನೋಡಿರಿ, ಒಂದೊಂದು ಸಲ ಏನಾಗುತ್ತೆ ಅಂದ್ರೆ ವೆಯ್ಟ್ ಹೆಚ್ಚೂ ಆಗ್ಬೋದು, ಒಂದೊಂದು ಸಲ ವೆಯ್ಟ್ ಕಡಿಮೆನೂ ಆಗ್ಬಾರ್ದು. ಕಡಿಮೆ ಆದಾಗ ಹಿಗ್ಬಾರ್ದು ಮತ್ತು ಹೆಚ್ಚಾದಾಗ ಕುಗ್ಬಾರ್ದು ಅಂತ ಹೇಳ್ತಾರೆ ನೋಡಿರಿ. ಅದೇ ರೀತಿ ನೋಡಿರಿ, 1 ಡೇ ಹೆಚ್ಚಾಗಿರ್ತದೆ, 1 ಡೇ ಕಡಿಮೆ ಆಗಿರ್ತದೆ. ಅದನ್ನು ನಾವು ತಲೆಯೊಳಗೆ ಇಟ್ಕೋಬಾರ್ದು ನೋಡಿರಿ. ಯಾವಾಗಲೂ ಕೂಡ ಪಾಸಿಟಿವ್ ಆಗಿ ತುಂಬಾ ಕಾಮಾಗಿ ನಾವು ಓದಿವಿ ಅಂತಂದ್ರೆ ನಮ್ಮ ವೇಟ್ ಏನಿರ್ತದಲ್ಲ ಅದು ನಿಜವಾಗ್ಲೂ ರೆಡ್ಯೂಸ್ ಆಗುತ್ತೆ ನೋಡಿರಿ. ನನ್ನ ಸ್ಟಾರ್ಟಿಂಗ್ ವೇಟ್ ನೋಡಿರಿ, ನಾನು ಸ್ಟಾರ್ಟ್ ಮಾಡಿದಾಗ ನನ್ನ ವೇಟ್ ಬಂದುಬಿಟ್ಟು 79.40 ಏನಾಯ್ತು ನೋಡಿರಿ, ಇಷ್ಟಿತ್ತು. ಬೇಕಾದ್ರೆ ಲಾಸ್ಟ್ ವಿಡಿಯೋ ನೋಡಿರಿ, ನಿಮ್ಗೆ ಗೊತ್ತಾಗುತ್ತೆ ಅಷ್ಟು ವೇಟ್ ಇತ್ತು. ಅದಾದಮೇಲೆ ನೋಡಿರಿ, ನಾನು ವಿಡಿಯೋದೊಳಗೆ ಹೇಳಿದ್ದೆ, ನಾನು ಫೀಡ್ ಮಾಡ್ತಾ ಇರೋದ್ರಿಂದ ನಾನು ಅಷ್ಟೊಂದು ಹೆಚ್ಚಾಗಿ ಡಯಟ್ ಮಾಡ್ತಾಯಿಲ್ಲ ಮತ್ತು ಎಕ್ಸಸೈಸು ಅದೇನು ವಾಕಿಂಗ್ ಏನು ಮಾಡ್ತಾಯಿಲ್ಲ ಅಂತ ಹೇಳಿದೆ. ಬಟ್ ಇವಾಗ ನೋಡಿರಿ, ಇವಾಗ ಒಂದು 2 ಡೇಸ್ ಅಥವಾ 3 ಡೇಸ್ ಆಯ್ತು ನೋಡಿರಿ. ಇವಾಗ ಸ್ವಲ್ಪ ಮನೆಯೊಳಗೆ ನೋಡಿರಿ ಸ್ವಲ್ಪ ಎಕ್ಸಸೈಸ್ ಮಾಡ್ತಾಯಿದ್ದೀನಿ. ಜಾಸ್ತಿನಿಲ್ಲ, ಒಂದು 10ರಿಂದ 15 ನಿಮಿಷ ಅಷ್ಟೇ ನಾನು ಎಕ್ಸಸೈಸನ್ನು ಮಾಡ್ತಾಯಿದ್ದೀನಿ. ಇವಾಗ ನನ್ನ ಮಗನಿಗೆ ನೋಡಿರಿ 8 ಮಂತ್ ರನ್ನಿಂಗ್ ಐತಿ. ಹಾಗಾಗಿ ಸ್ವಲ್ಪ ಹಂಗೂ ಕೂಡ ಇವಾಗ ಫುಡ್ಡನ್ನು ಸ್ಟಾರ್ಟ್ ಮಾಡಿನಲ್ಲ, ಹಾಗಾಗಿ ಸ್ವಲ್ಪ ಊಟದೊಳಗೆ ಸ್ವಲ್ಪನೂ ಕೂಡ ಡಯಟನ್ನು ಸ್ಟಾರ್ಟ್ ಮಾಡ್ಕೊಂಡಿನಿ. ಮುಂಚೆಕಿನ್ನ ಸ್ವಲ್ಪ ಕ್ವಾಂಟಿಟಿ ಒಂದು ಸ್ವಲ್ಪ ಕಡಿಮೆ ಮಾಡ್ಕೊಂಡು ನೋಡಿರಿ. ಮುಂಚೆ ಏನು ಬರೀ ಫೀಡ್ ಮಾಡ್ತಾ ಇದ್ನಲ್ಲ, ಹಾಗಾಗಿ ಊಟದ್ದು ಅಷ್ಟೊಂದೇನು ನಾನು ಡಯಟ್ ಮಾಡಿದ್ದಿಲ್ಲ. ಬಟ್ ಇವಾಗ ಸ್ವಲ್ಪ ಕಂಟ್ರೋಲ್ ಮಾಡಿಕೊಂಡು ಡಯಟನ್ನು ಮಾಡ್ತಾಯಿದ್ದೀನಿ. ಈ ರೀತಿ ಮಾಡೋದ್ರಿಂದ ನೋಡಿರಿ ನಾವು ತುಂಬಾ ಹೆಲ್ತಿಯಾಗಿ ನಾವು ವೇಟನ್ನು ಲಾಸ್ ಮಾಡ್ಕೋಬೋದು. ನಾನು ಮೊದಲೇ ನೋಡಿರಿ, ನಾನು ಕೂಡ ಸಾಕಷ್ಟು ರೀತಿಯಲ್ಲಿ ವೆಯ್ಟ್ ಲಾಸ್ ಮಾಡ್ಕೋಬೇಕಂತ ಅಂದ್ಕೊಂಡೆ, ಬಟ್ ಅದು ಸಾಧ್ಯ ಆಗಲಿಲ್ಲ. ಬಟ್ ನನಗೆ ನೋಡಿರಿ ಈ ವೇ ಅಂತೂ ತುಂಬಾ ಈಸಿಯಾಗಿ ಮಾಡೋಕತ್ತೀನಿ ನಾನು. ನಿಮಗೆ ಯಾರಿಗಾದರೂ ಇಂಟ್ರೆಸ್ಟ್ ಇತ್ತಂದರೆ ಹೇಳ್ರಿ, ನಾನು ಡೈಲಿ ಕೂಡ ವಿಡಿಯೋನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಇಷ್ಟ ಆಯ್ತು ಅಂದರೆ ಕಮೆಂಟ್ ಮಾಡಿರಿ, ನಾನು ಕೂಡ ಡೈಲಿ ವಿಡಿಯೋನ ಶೇರ್ ಮಾಡ್ತೀನಿ. ಆದಷ್ಟು ನೋಡ್ಬೋದು ನೀವು, ನನ್ನ ಫೇಸ್ ಅದೆಲ್ಲ ಕೂಡ ಫ್ಯಾಟ್ ಸ್ವಲ್ಪ ಇಳಿದದ. ಬಟ್ ವೇಟ್ ಸಿಕ್ಕಾಪಟ್ಟೆ ಇಳಿದ್ರಿಂದ ನೋಡಿರಿ ನಂದು ಅಷ್ಟೊಂದು ವೆಯ್ಟ್ ಲಾಸ್ ಆದಂಗೆ ಕಾಣಿಸಂಗಿಲ್ಲ. ಬಟ್ ಬೇರೆದವ್ರಿಗೆ ಹೆಂಗೆ ಅನಿಸುತ್ತಾ ಗೊತ್ತಿಲ್ಲ, ನನಗೆ ಸ್ವಲ್ಪ ಫೀಲ್ ಆಗಿದೆ ನೋಡಿರಿ ನಂದು ವೆಯ್ಟ್ ಇಳಿದಂತೇಳಿ. ಯಾಕಂದ್ರೆ ನಂದು ಸ್ವಲ್ಪ ಡೆಲಿವರಿಕಿನ್ನ ಮುಂಚೆಯಿಂದ ಡ್ರೆಸ್ ಅದೆಲ್ಲನೂ ಬರ್ತಾ ಇದ್ದಿದ್ದಿಲ್ಲ. ಬಟ್ ಇವಾಗ ಅದೆಲ್ಲನೂ ಬರೋಕತ್ತದ ನೋಡಿರಿ, ಮತ್ತು ಬ್ಲೌಸಸ್ ಕೂಡ ಬರೋಕತ್ತವ. ಹಾಗಾಗಿ ಸ್ವಲ್ಪ ವೆಯ್ಟ್ ಲಾಸ್ ಆಗಿದೆ ಅಂತ ಅಂದ್ಕೊಂಡಿನಿ. ವೆಯ್ಟ್ ಲಾಸ್ ಆಗೋದೇ ಬೇರೆ, ಫ್ಯಾಟ್ ಲಾಸ್ ಆಗೋದೇ ನೋಡಿರಿ. ನಂದು ವೆಯ್ಟ್ ಲಾಸ್ ಆಗತ್ತದ, ಫ್ಯಾಟ್ ಲಾಸು ಕೂಡ ಕ್ರಮೇಣ ಆಗತ್ತದ. ನಿಮಗೆ ಮುಂಚೆ ವಿಡಿಯೋಕ್ಕೆ ಈ ವಿಡಿಯೋಕ್ಕೆ ನೋಡ್ಕೋಬೋದು, ಫೇಸು ಮತ್ತು ಇಲ್ಲೆಲ್ಲ ಕೂಡ ಸ್ವಲ್ಪ ಫ್ಯಾಟ್ ಅನ್ನೋದು ಹೋಗೈತೆ ನೋಡಿರಿ. ಮತ್ತು ಬಾಡಿ ಒಳಗೆ ಕೂಡ ಒಂದು ಸ್ವಲ್ಪ ನನಗೆ ಇಂಚಸ್ ಅದೆಲ್ಲನೂ ಕಡಿಮೆ ಆಗ್ಯಾವು. ಬರ್ರಿ, ಇವಾಗ ಹೇಳಿನಲ್ಲ ನಾನು, ಊಟದ್ದೇನಿದ್ರು ನಾವು ಮನೆ ಊಟನೇ ಮಾಡಿಕೊಂಡು ನಾನು ಇದನ್ನು ಸ್ಟಾರ್ಟ್ ಮಾಡೀನಿ. ಇದೇ ರೀತಿ ಕಂಟಿನ್ಯೂ ಮಾಡ್ಬೇಕಂತ ಅಂದ್ಕೊಂಡು ನೋಡಿರಿ. ಇವಾಗ ವೇಟ್ ಎಷ್ಟಿತ್ತು ಅಂಥೇಳಿ ನಾನಿವತ್ತು ನಿಮ್ಗೆ ತೋರಿಸ್ತೀನಿ ನೋಡಿರಿ. ವಿಡಿಯೋನ ಒಟ್ಟೆ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡ್ರಿ, ಅಂದ್ರೆ ನಿಮ್ಗೆ ಗೊತ್ತಾಗುತ್ತೆ ನೋಡ್ರಿ. ನಾನು ವೆಯ್ಟ್ ಲಾಸ್ ಮಾಡ್ಕೋಬೇಕಂತ ಅಂದ್ಕೊಂಡಾಗ ನಂದು ಪ್ರೆಸೆಂಟ್ ವೆಯ್ಟ್ ನೋಡಿರಿ ಇವಾಗ ಎಷ್ಟಿತ್ತು ಅಂತಂದ್ರೆ 79.4 kg ಇತ್ತು ನೋಡಿರಿ. ಅಂದ್ರೆ 80 kg ಸಮೀಪ ಇತ್ತು. ಆವಾಗ ನಾನು ಡಿಸೈಡ್ ಮಾಡಿದೆ ನೋಡಿರಿ, ಈ ರೀತಿ ಮಾಡಿದ್ರೆ ಇನ್ನೂ ಕೂಡ ವೆಯ್ಟ್ ಹೆಚ್ಚಾಗುತ್ತೆ ಹೊರತು ಕಡಿಮೆ ಆಗಂಗಿಲ್ಲ. ಸ್ವಲ್ಪ ಏನಾದರೂ ಫುಡ್ ಒಳಗೆ ಚೇಂಜಸ್ ಮಾಡಿಕೊಂಡು ವೆಯ್ಟ್ ಲಾಸ್ ಮಾಡ್ಕೋಬೇಕಂತ ಅಂದ್ಕೊಂಡಿದ್ದೆ. ಅದೇ ರೀತಿ ಕೂಡ ನೋಡಿರಿ ನಾನು ಕೂಡ ವೆಯ್ಟ್ ಲಾಸ್ನ ಮಾಡ್ಕೊಳಕತ್ತೀನಿ. ನಾನು 2024ಕ್ಕೆ ನೋಡಿರಿ ಒಂದು 72 kg ಆದರೂ ಬರಬೇಕಂತ ಅಂದ್ಕೊಂಡೆ. ಬಟ್ ಅದು ಸಾಧ್ಯನೇ ಆಗಲಿಲ್ಲ ನೋಡಿರಿ. ಯಾಕಪ್ಪ ಅಂತಂದ್ರೆ ಮನೆಯೊಳಗೆ ಸ್ವಲ್ಪ ಫಂಕ್ಷನ್ ಅದು ಬಂದು, ಹಾಗಾಗಿ ಅವಾಗೆಲ್ಲನೂ ಮಾಡೋದಕ್ಕಾಗಲಿಲ್ಲ. ನಂದು ವೆಯ್ಟ್ ನೋಡಿರಿ 2 ತಿಂಗಳಿಂದ ಕೂಡ 74ಗೆ ಏನು ಸ್ಟ್ರಕ್ ಆಗಿತ್ತಲ್ಲ ಅಷ್ಟೇ ಇತ್ತು ನೋಡಿರಿ ನಂದು. ಅಷ್ಟು ಬಿಟ್ಟರೆ ಹೆಚ್ಚೂ ಆಗ್ತಾಯಿದ್ದಿಲ್ಲ, ಕಡಿಮೆನೂ ಆಗ್ತಾಯಿದ್ದಿಲ್ಲ. 1 ಪಾಯಿಂಟ್ ಏನಾದರೂ ಹೆಚ್ಚಾಗ್ತಿತ್ತು, ಬಟ್ ಕಡಿಮೆ ಅಂತ ಆಗೋದಕ್ಕೆ ಸಾಧ್ಯನೇ ಇದ್ದಿದ್ದಿಲ್ಲ. ಮತ್ತು ಇವಾಗ ನೋಡಿರಿ ನಾನು 1 ವೀಕ್ ಆಯಿತು. 1 ವೀಕಿಂದ ಮತ್ತಿವತ್ತು ಇವಾಗ ರೆಗ್ಯುಲರಾಗಿ ನಾನು ವೆಯ್ಟ್ ಲಾಸ್ ಜರ್ನಿ ಒಳಗೆ ಇದ್ದೀನಿ. ಹಾಗಾಗಿ ಇವಾಗ ಸ್ವಲ್ಪನೇ ನಂದು ವೆಯ್ಟ್ ರೆಡ್ಯೂಸ್ ಆಗತ್ತದ ನೋಡಿರಿ. ತುಂಬಾ ಖುಷಿ
ಆಗತ್ತದ ನನಗೂ ಕೂಡ. ಇವಾಗೇನು ನೋಡಾಕತ್ತಿರಲ್ಲ, ಇವಾಗಿನ ವೇಟ್ ನೋಡ್ರಿ ನಂದು ಪ್ರೆಸೆಂಟ್ ಬಂದುಬಿಟ್ಟು 74.40 ನಾನು ಕಂಟಿನ್ಯೂ ಮಾಡ್ತಾ ಇರೋದು. ನೆಕ್ಸ್ಟ್ ಏನು ನೋಡ್ರಿ ಇವಾಗ 74.10 ಐತಿ. ಈ ರೀತಿ ನೋಡ್ರಿ ಒಂದೊಂದು ಪಾಯಿಂಟ್ ಕೂಡ ಕಡಿಮೆ ಆಗ್ತಾ ಬರ್ತಾಯಿದ್ರೆ ತುಂಬಾ ಖುಷಿ ಅನಿಸುತ್ತೆ ನಮ್ಗೆ ವೆಯ್ಟ್ ಲಾಸ್ ಮಾಡಬೇಕಾದ್ರೆ. ಆವಾಗಲೇ ಹೇಳಿ ನೋಡ್ರಿ ನಾನು ತುಂಬಾ ಈಸಿಯಾಗಿ ಮಾಡ್ಕೋಬೋದು ನೋಡ್ರಿ. ನಾವು ಟೆನ್ಷನ್ ತೊಗೊಂಡು ಮಾಡ್ಕೊಳ್ಳೋದ್ರಿಂದ ನಮ್ಮದು ವೆಯ್ಟ್ ಲಾಸ್ ಅನ್ನೋದು ಕಡಿಮೆ ಏನಾಗೋದಿಲ್ಲ. ಇನ್ನೂ ಕೂಡ ಟೆನ್ಷನ್ ಆಗಿ ವೆಯ್ಟ್ ಹೆಚ್ಚಾಗುತ್ತೋ ಹೊರತು ಕಡಿಮೆ ಅಂತರೂ ಕೂಡ ಆಗಂಗಿಲ್ಲ. ಮತ್ತು ಇದು ನೋಡ್ರಿ ನೆಕ್ಸ್ಟ್ ನಂದು ವೆಯ್ಟ್ ಬಂದುಬಿಟ್ಟು 73.40 ತೋರಿಸಾತಿದ್ದು. ನನಗೂ ಕೂಡ ತುಂಬಾ ಶಾಕ್ ಅನ್ನಿಸ್ತು ನೋಡ್ರಿ, ಒಮ್ಮೆ ಇಷ್ಟು ವೆಯ್ಟ್ ಲಾಸ್ ಆಯಿತಾ ಅಂಥೇಳಿ. ಒಂದೊಂದು ಸಲ ನೋಡ್ರಿ ವೆಯ್ಟ್ ಈ ರೀತಿ ಹೆಚ್ಚು ಕಡಿಮೆ ಆಗ್ತಿರ್ತದೆ. ನಾವು ಅದಕ್ಕೆ ಏನು ಮಾಡಬೇಕಪ್ಪ ಅಂತಂದ್ರೆ ಒಂದೇ ಸಲ ನಾವು ವೆಯ್ಟನ್ನು ಚೆಕ್ ಮಾಡ್ಕೋಬಾರ್ದು. ಒಂದು 2-3 ಸಲ ನಾವು ವೆಯ್ಟನ್ನು ಚೆಕ್ ಮಾಡ್ಕೊಂಡ್ರೆ ಆವಾಗ ನಮ್ಗೆ ಕರೆಕ್ಟಾಗಿ ವೆಯ್ಟನ್ನು ತೋರಿಸುತ್ತೆ ನೋಡ್ರಿ. ಇವಾಗ 2 ಸಲ ಕೂಡ ನಾನು ಚೆಕ್ ಮಾಡಿಕೊಂಡೆ. 73.10 ಏನೋ ತೋರ್ಸಾಕತ್ತಿತ್ತು. ನಂದು ಕರೆಂಟ್ ವೆಯ್ಟ್ ನೋಡ್ರಿ ಇವಾಗ 73.75 ಐತಿ. ಈ ವೆಯ್ಟು ಕರೆಕ್ಟ್ ನೋಡ್ರಿ ನಂದು. 2-3 ಸಲ ಚೆಕ್ ಮಾಡ್ಕೊಂಡಿದ್ದೆ. ಆಮೇಲೆ ಈ ವೆಯ್ಟನ್ನು ಕೂಡ 2-3 ಸಲ ಚೆಕ್ ಮಾಡ್ಕೊಂಡೆ ನಾನು. ಅವಾಗ ನೋಡ್ರಿ ನನ್ನ ವೆಯ್ಟ್ ಬಂದುಬಿಟ್ಟು 73.75 ಬಂತು. ಇದು ನೆಕ್ಸ್ಟ್ ಡೇ ನೋಡ್ರಿ ನನ್ನ ವೆಯ್ಟ್ ಬಂದುಬಿಟ್ಟು ಅವಾಗ ಎಷ್ಟೈತಪ್ಪ ಅಂತಂದ್ರೆ ಮತ್ತೆ ನೋಡ್ರಿ ನಂದು ವೆಯ್ಟ್ ಇಲ್ಲಿ ಹೆಚ್ಚಾಗ್ಬಿಡ್ತು. 74.10 ಐತಿ. ಅವತ್ತು ನೋಡ್ರಿ ನಾನು ಡಯಟ್ ಅನ್ನೋದು ಸ್ವಲ್ಪ ಮಾಡಿದ್ದಿಲ್ಲ, ಸ್ವಲ್ಪ ಚೀಟ್ ಮೀಲ್ ಅದೆಲ್ಲನೂ ಆಗಿತ್ತು. ಹಾಗಾಗಿ ಸ್ವಲ್ಪ ವೆಯ್ಟು ಹೆಚ್ಚಾಯ್ತು ನೋಡ್ರಿ. ಈ ರೀತಿ ನೋಡ್ರಿ ನಾವು ಯಾವ ಫುಡ್ ತೊಗೊಂಡ್ರೆ ವೆಯ್ಟ್ ಹೆಚ್ಚಾಗ್ತಿರ್ತದಲ್ಲ ಅದನ್ನು ನಾವು ಗಮನದೊಳಗೆ ಇಟ್ಕೊಂಡು ನಾವು ಆ ಫುಡ್ಡನ್ನು ಅವಾಯ್ಡ್ ಮಾಡ್ತಾ ಬಂದು ನೋಡ್ರಿ ನಮ್ಮದು ವೆಯ್ಟ್ ಅನ್ನೋದು ಖಂಡಿತವಾಗ್ಲೂ ಇಳಿತಾನೆ ಬರ್ತದೆ. ಇದು ಆದಮೇಲೆ ನೋಡ್ರಿ ನಂದು 74.10 ಇತ್ತಲ್ಲ, ಇದು ನೆಕ್ಸ್ಟ್ ಡೇ ನೋಡ್ರಿ ನನ್ನ ವೆಯ್ಟ್ ಬಂದುಬಿಟ್ಟು ಮತ್ತೆ ನಾನು ಚೆಕ್ ಮಾಡ್ಕೊಂಡೆ. ಯಾವಾಗ ನನ್ನ ವೆಯ್ಟ್ ನೋಡ್ರಿ 73.75 ಬಂತು. ಇವತ್ತಿನ ದಿನ ನಿಮಗೆ ವಿಡಿಯೋನ ಶೇರ್ ಮಾಡಕತ್ತೀನಿ ನೋಡ್ರಿ. ಇವತ್ತು ನೋಡ್ರಿ ಜನವರಿ 20ನೇ ತಾರೀಕು ನಾ ಈ ವಿಡಿಯೋನ ಮಾಡಕತ್ತೀನಿ. ಈ ಜನವರಿ 20ಕ್ಕೆ ನೋಡ್ರಿ ನನ್ನ ವೆಯ್ಟ್ ಬಂದುಬಿಟ್ಟು 73.75 kg ಐತಿ. ಇಷ್ಟು ಟೋಟಲಾಗಿ ನಾನು ಇಷ್ಟು kg ವೆಯ್ಟನ್ನು ಲಾಸ್ ಮಾಡ್ಕೊಂಡಿದ್ದೀನಿ ನೋಡ್ರಿ. ಅರೌಂಡಾಗಿ ನಾನು ಏನಿಲ್ಲ ಅಂದರೂ ನೋಡ್ರಿ 6 kg ಅಷ್ಟು ನಾನು ವೆಯ್ಟ್ ಲಾಸ್ ಮಾಡ್ಕೊಂಡಿನಿ. ತುಂಬಾ ಖುಷಿ ಆಗತ್ತದ. ನಾವೊಂದು ಡ್ರಿಂಕನ್ನು ತೊಗೊಳಕತ್ತೀನಿ ಅಂತ ಹೇಳಿದೆ ನೋಡ್ರಿ. ಇದೇ ಡ್ರಿಂಕ್ ನೋಡ್ರಿ ಚಿಯಾ ಸೀಡ್ಸು. ಬೆಳಗ್ಗೆ ನಾನು ಖಾಲಿ ಹೊಟ್ಟೆಯೊಳಗೆ ಈ ಚಿಯಾ ಸೀಡ್ಸನ್ನು ತೊಗೊಳಕತ್ತೀನಿ. ಚಿಯಾ ಸೀಡ್ಸ್ ಒಳಗೆ ನೋಡ್ರಿ ಸಾಕಷ್ಟು ಬೆನಿಫಿಟ್ ಅದಾವೆ. ನಾವು ವೆಯ್ಟ್ ಲಾಸ್ ಮಾಡ್ಕೋಬೇಕಂತಂದ್ರೆ ಬೆಳಗ್ಗೆ ನೋಡ್ರಿ 1 ಗ್ಲಾಸ್ ಇದನ್ನು ತೊಗೊಳ್ಳೇಬೇಕಾಗತ್ತೆ ಕಂಪಲ್ಸರಿ. ನೋಡಿದ್ರಲ್ಲ ಫ್ರೆಂಡ್ಸ್ ನಂದು ವೇಟು ಎಷ್ಟೈತೆ ಅಂಥೇಳಿ. ಇವಾಗಿನ ಪ್ರೆಸೆಂಟ್ ವೇಟ್ ನೋಡ್ರಿ ನಂದು 73.75 ಆಯ್ತು ನೋಡ್ರಿ. ಇವತ್ತು ಜನವರಿ 20 ಅಂದ್ರೆ ಇವಾಗ ನಾ ಇವೀಗ ಏನು ವಿಡಿಯೋ ಮಾಡತ್ತಿಲ್ಲ ಇವತ್ತಿನ ದಿನದ ವೇಟ್ ನೋಡ್ರಿ ನಂದು 73.75 ಐತಿ. ನಾನು ಸ್ಟಾರ್ಟ್ ಮಾಡಿದಾಗ ನೋಡ್ರಿ ನಾನು ವೆಯ್ಟ್ ಲಾಸ್ ಮಾಡ್ಬೇಕಂತ ಅಂದ್ಕೊಂಡಾಗ ನಂದು ವೆಯ್ಟ್ ಬಂದುಬಿಟ್ಟು 79.40 ಏನೈತೆ ನೋಡ್ರಿ. ಅರೌಂಡ್ ನಾನು 6 kg ಅಷ್ಟು ವೆಯ್ಟನ್ನು ಲಾಸ್ ಮಾಡ್ಕೊಂಡಿನಿ. ತುಂಬಾ ಖುಷಿ ಆಗತ್ತದ ನೋಡ್ರಿ. ಯಾಕಪ್ಪ ಅಂತಂದ್ರೆ ಮಾಮೂಲಿ ಮನೆ ಊಟನೇ ಮಾಡ್ಕೊಂಡು ಯಾವುದೇ ಡಯಟ್ ಇಲ್ಲದೆ ಎಕ್ಸಸೈಸ್ ಇಲ್ಲದೆ ನಾನು ಈ ರೀತಿಯಾಗಿ ವೆಯ್ಟನ್ನು ಲಾಸ್ ಮಾಡ್ಕೊಂಡಿನಲ್ಲ, ತುಂಬಾ ಖುಷಿ ಅನ್ಸಾತದ. ಆವಾಗಲೇ ಹೇಳಿದೆ ನೋಡ್ರಿ ನಾನೊಂದು ಡ್ರಿಂಕ್ಸನ್ನು ತೊಗೊಳಕತ್ತೀನಿ ಅಂತೇಳಿ, ವೆಯ್ಟ್ ಲಾಸ್ ಡ್ರಿಂಕ್ ನೋಡ್ರಿ. ಅದೇ ನೋಡ್ರಿ ಚಿಯಾ ಸೀಡ್ಸು. ಎಲ್ರಿಗೂ ಗೊತ್ತೈತೆ ನೋಡ್ರಿ, ಆಲ್ಮೋಸ್ಟ್ ವೆಯ್ಟ್ ಲಾಸ್ ಏನು ಮಾಡ್ಕೋಬೇಕಂತಿರ್ತಾರಲ್ಲ ಅವರು ರೆಗ್ಯುಲರ್ ಆಗಿ ಈ ರೀತಿ ಚಿಯಾ ಸೀಡ್ಸ್ ಆಗಿರ್ಬೋದು, ಸಬ್ಜಾ ಸೀಡ್ಸ್ ಆಗಿರ್ಬೋದು ತೊಗೋತಾರೆ. ಬಟ್ ನಾನು ಕೂಡ ಅದೇ ಟ್ರೈ ಮಾಡಿದೆ ನೋಡ್ರಿ. ಕೆಲವೊಂದಿಷ್ಟು ವಿಡಿಯೋದೊಳಗೆ ಹೇಳ್ತಾರೆ ನೋಡ್ರಿ 10 ಡೇಸ್ ಒಳಗೆ ತೊಗೊಂಡ್ರೆ ಈ ರೀತಿ ಆಗುತ್ತೆ, 20 ಡೇಸ್ ಒಳಗೆ ತೊಗೊಂಡ್ರೆ ಈ ರೀತಿ ಆಗುತ್ತೆ ಅಂತೇಳಿ. ಆ ರೀತಿ ಆಗೋದಕ್ಕೆ ಸಾಧ್ಯನೇ ಇಲ್ಲ ನೋಡ್ರಿ. ನಾವು ಕ್ರಮೇಣ ಮಾಡ್ತಾ ಬಂದರೆ ಕ್ರಮೇಣ ಕೂಡ ಕಡಿಮೆ ಆಗುತ್ತೆ. ನನಗೂ ಕೂಡ ತುಂಬಾ ಖುಷಿ ಆಗತ್ತದ ನೋಡ್ರಿ. ನೀವು ಕೂಡ ಚಿಯಾ ಸೀಡ್ಸನ್ನು ತೊಗೋರಿ, ಅದು ತುಂಬಾ ಹೆಲ್ಪ್ ಆಯ್ತು ನೋಡ್ರಿ. ಕೊಲೆಸ್ಟ್ರಾಲ್ ಮಟ್ಟ ಏನಿರ್ತದಲ್ಲ ಅದನ್ನು ಕಡಿಮೆ ಮಾಡ್ತದೆ, ಮತ್ತು ಮಲಬದ್ಧತೆಯಿಂದ ನಮ್ಗೆ ಕಡಿಮೆ ಮಾಡ್ತದೆ ನೋಡ್ರಿ. ನಮ್ಮ ಹೆಚ್ಚಾಗಿರುವ ತೂಕ ನೋಡ್ರಿ ಕಡಿಮೆ ಮಾಡೋದ್ರೊಳಗೆ ಅತ್ಯಂತ ಪರಿಣಾಮಕಾರಿ ಆಗುತ್ತೆ ನೋಡ್ರಿ. ಅದು ಬೆಳಗ್ಗೆ 1 ಗ್ಲಾಸ್ ಅದನ್ನು ತೊಗೊಳೋದ್ರಿಂದ ತುಂಬಾ ಹೆಲ್ಪ್ಫುಲ್ ಅಂತ ಹೇಳ್ತೀನಿ. ನಾನು ಕೂಡ ಇದನ್ನು ಕಂಟಿನ್ಯೂ ಆಗಿ ತೊಗೊಳಕತ್ತೀನಿ ನೋಡ್ರಿ. ಈ ಒಂದು ವೆಯ್ಟ್ ಲಾಸ್ ಶರೀರ ನೋಡ್ರಿ ಇಷ್ಟು ನಡೆದಿತ್ತು. ಇದನ್ನು ಕಂಟಿನ್ಯೂ ಮಾಡ್ಕೊತ ಹೋಗ್ತೀನಿ ನೋಡ್ರಿ. ಮತ್ತು ನಿಮ್ಗೆ ಮುಂದೆ ಬರುವ ದಿನದೊಳಗೆ ನೋಡ್ರಿ ನಾನು ವಿಡಿಯೋ ಕೂಡ ಡೈಲಿ ಶೇರ್ ಮಾಡಬೇಕಂತ ಅಂದ್ಕೊಂಡಿನಿ. ಇನ್ಮೇಲೆ ನೋಡ್ರಿ ನಾನು ಒಂದು 21 ಡೇಸ್ ಚಾಲೆಂಜನ್ನು ತೊಗೋಬೇಕಂತ ಅಂದ್ಕೊಂಡಿನಿ. ಅದು ಯಾವಾಗ ತೊಗೋತೀನಲ್ಲ ಅವಾಗ ಆ ಚಾಲೆಂಜನ್ನು ಯಾವಾಗ ಮಾಡ್ತೀನಲ್ಲ ಅವಾಗ ಡೈಲಿ ವಿಡಿಯೋನ ಶೇರ್ ಮಾಡಬೇಕಂತ ಅಂದ್ಕೊಂಡಿನಿ ನೋಡ್ರಿ. ಯಾರೆಲ್ಲ ಈ ರೀತಿ ಫೀಡಿಂಗ್ ಮಾಡೋ ಮದರ್ಸು ನೀವು ವೆಯ್ಟ್ ಲಾಸ್ ಮಾಡ್ಕೋಬೇಕಂತ ಅಂದ್ಕೊಂಡಿರಲ್ಲ ಅವ್ರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿನಿ. ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಹೇಳ್ರಿ, ನಾನು ಏನೆಲ್ಲ ಫುಡ್ ತೊಗೋತೀನಿ ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೋಡಿ ಸ್ನೇಹಿತರೆ. ಮತ್ತೆ ಇದೇ ರೀತಿ ಮತ್ತೆ ಮುಂದಿನ ವಿಡಿಯೋದೊಳಗೆ ಸಿಗ್ತೀನಿ. ಬಾಯ್.